ಒಳ್ಳೆ ಬುದ್ಧಿ ಬರ್ಲಪ್ಪ. 27ನೇ ತಾರೀಕಿಗೆ ದರ್ಶನ್ ಜಾಮೀನು ಅರ್ಜಿ ಪೋಸ್ಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಅಂದರೆ ಜಾಮೀನು ಆಗ್ಬಿಡುತ್ತೆ, ಬಳ್ಳಾರಿಯಿಂದ ಬೆಂಗಳೂರಿಗೆ ಬೈ ರೋಡ್ ಬಂದರೆ ಅಭಿಮಾನಿಗಳೆಲ್ಲ ನಿರ್ಣಯ ಎರೆದು ಬಿಟ್ಟಿರ್ತಾರೆ, ಸಮಸ್ಯೆ ಆಗುತ್ತೆ ಅಂತ ಅಡ್ವಾನ್ಸ್ ಕೊಟ್ಟು ಹೆಲಿಕಾಪ್ಟರ್ ಬುಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಒಂದು ಪೇಪರಲ್ಲಿ ಬಂದಿದ್ದು ಸುದ್ದಿ, ಸುಮ್ಮನೆ ಅಲ್ಲಿ ಇಲ್ಲಿ ಕೇಳಿದ್ದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಬಾಯಿಗೆ ಬಂದಂಗೆ ಬರ್ಕೊಂಡಿದ್ದು ಅಂತಲ್ಲ, ಬಹಳ ಬುದ್ಧಿವಂತರು. ಪೇಪರ್ನಲ್ಲಿ ಬಂದಿತ್ತ ಸುದ್ದಿ. ನಾವು ಹಂಗಿದ್ರೆ ಹಾಗೆ ಬಿಡುತ್ತೇನೋ ಇವತ್ತು ಅಂತ ನಾವು ಸುದ್ದಿ ಕವರ್ ಮಾಡೋಕ್ಕೆಲ್ಲ ತಯಾರಾಗಿದ್ವಿ. ಏನ್ జరిగింది ಸರ್? ಬಟ್ ನೋಡಿದ್ರೆ ದರ್ಶನ್ ಪರ ವಕೀಲರೇ ಕೋರ್ಟಿಗೆ ಬಂದು ನನಗೆ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತ ಕೇಳೋದು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಟೈಮ್ ಬೇಕು ಅಂತ ಕೇಳಿದ್ದಾರೆ. ಕೋರ್ಟ್ ಟೈಮಿಂಗ್ ವೇಸ್ಟ್ ಮಾಡಿದ ಲಾಯರ್ ಗುಣವಂತರಿಗೆ 10,000 ರೂಪಾಯಿ ದಂಡ ವಿಧಿಸಲಾಗಿದೆ. ನೋಡಿ, ಮೊನ್ನೆ 3 ಜನರಿಗೆ ಬೇಲ್ ಆಯ್ತಲ್ಲ, ಅವ್ರ ಮೇಲೆ ಮರ್ಡರ್ ಕೇಸೇ ಇರಲಿಲ್ಲ 3 ಜನರಿಗೂ. ಯಾರ್ಯಾರಿದು? ನಿಖಿಲ್, ಕಾರ್ತಿಕ್, ಕೇಶವಮೂರ್ತಿ. ಬೇಲಾಗಿದೆ ಅವ್ರಿಗೆ, ಬಿಡುಗಡೆ ಇನ್ನೂ ಇಲ್ಲ. ಯಾಕಂದ್ರೆ ಶ್ಯೂರಿಟಿ ಕೊಡೋಕೆ ಯಾರೂ ಇಲ್ಲ. ಶ್ಯೂರಿಟಿ ಕೊಡೋಕೆ ಯಾರೂ ಇಲ್ವಂತೆ. ಈ ದರ್ಶನ್ ಅಭಿಮಾನಿಗಳಲ್ಲಿ ಒಂದು ಮನವಿ, ನೀವು 100 ರೂಪಾಯಿ ಹಾಕಿದ್ರೆ ಶ್ಯೂರಿಟಿ ದುಡ್ಡಾಗುತ್ತೆ. ಅದು ಎಷ್ಟಿದೆಯೋ ಅಷ್ಟು ಕೊಟ್ಟು ಬಿಡಿಸ್ಕೊಳ್ಳೋದಲ್ವಾ. ಡಿ ಬಾಸ್ ಪರವಾಗಿ, ಡಿ ಬಾಸ್ ಸೇವ್ ಮಾಡಬೇಕು ಅಂತ ಪಾಪ ಸರೆಂಡರ್ ಆಗಿದ್ವು ಅವೆಲ್ಲ, ಹೋಗಿ ನಾವೇ ಮಾಡಿದ್ದೀವಿ ಅಂತ ಒಪ್ಕೊಂಡು ಹೋಗಿ ಶ್ಯೂರಿಟಿ ಯಾರು ಕೊಡೋದಲ್ವಾ. ಯೋಚನೆ ಮಾಡಿ. ಪವಿತ್ರ ಗೌಡ ಜಾಮೀನು ಅರ್ಜಿಯ ಮೇಲೆ ಅವರ ಪರವಾದ ವಕೀಲರು ಟಾಮಿ ಸೆಬಾಸ್ಟಿಯನ್ ಅಂತ ವೆಲ್ ನೋನ್ ಕ್ರಿಮಿನಲ್ ಲಾಯರ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಪವಿತ್ರದ್ದು ಹೊಡೆದಿರಬಹುದು ಅಷ್ಟೇ, ರೇಣುಕಾ ಸ್ವಾಮಿಗೆ ಕೊಲೆಯಲ್ಲೆಲ್ಲ ಪಾತ್ರ ಇಲ್ಲ. ಚಿನ್ನ ಬಂಗಾರ ಕೋಪ ಮಾಡ್ಕೋಬೇಡ ಕಣೋ, ಪಾಪ ಹುಡುಗಿ ಕಣೋ. ಏನ್ ಪಾಪ ಹುಡುಗಿನ? ಮಾರಣಾಂತಿಕವಾಗಿ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಯಾವ ಐ ವಿಟ್ನೆಸ್ಸು ಇಲ್ಲ, ಏನಿಲ್ಲ. ಉಳಿದವರೆಲ್ಲ ಸೇರ್ಕೊಂಡು ಏನೋ ಮಾಡಿರ್ಬೋದು, ನಮ್ಮ ಕ್ಲೈಂಟಿಗೆ ಜಾಮೀನು ಕೊಟ್ಟುಬಿಡಿ ಅಂತ ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರವಾಗಿ ವಾದ ಮಂಡನೆ ಮಾಡಿದ್ದಾರೆ. ನನಗಿದ್ರು ಒಂಥರ ಸಂತೋಷ.